ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಅಧ್ಯಾಯದಲ್ಲಿ ಅನೇಕ ಸಂಯುಕ್ತಗಳ ಬಗ್ಗೆ, ಅವುಗಳ ಗುಣಗಳ ಬಗ್ಗೆ, ಧಾತುವಿನ ರೂಪದಲ್ಲಿ ಹಾಗೂ ಸಂಯೋಜಿತ ರೂಪದಲ್ಲಿ ದೊರೆಯುವ ಹಾಗೂ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳ ಕುರಿತಂತಹ ಒಂದು ಅಧ್ಯಯನವನ್ನು ನಾವು ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಆಹಾರ, ಬಟ್ಟೆ, ಔಷಧಿಗಳು, ಪುಸ್ತಕಗಳು ಅಥವಾ ನೀವು ಪಟ್ಟಿ ಮಾಡುವಂಥ ಹಲವಾರು ವಸ್ತುಗಳೆಲ್ಲ ಪರಿವರ್ತನೀಯ ಧಾತು ಕಾರ್ಬನ್ನಿಂದನೇ ಆಗಿರ್ತವೆ. ಇವುಗಳ ಜೊತೆಗೆ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತವಾಗಿವೆ. ಭೂಮಿಯ ತೊಗಟೆ ಮತ್ತು ವಾತಾವರಣದಲ್ಲಿರುವ ಕಾರ್ಬನ್ ಪ್ರಮಾಣ ತೀರಾ ಕಡಿಮೆ. ಭೂತೊಗಟೆಯಲ್ಲಿ ಖನಿಜಗಳ ರೂಪದ ಅಂದರೆ ಕಾರ್ಬೋನೇಟ್ಗಳು, ಹೈಡ್ರೋಜನ್ ಕಾರ್ಬೋನೇಟ್ಗಳು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ರೂಪ ಅಂದರೆ ಖನಿಜದ ರೂಪಗಳು ಅಂತ ಹೇಳ್ತೇವೆ. ಇಲ್ಲಿ ಕಾರ್ಬನ್ನ ಪ್ರಮಾಣವು ಕೇವಲ 0.02ರಷ್ಟಿದೆ ಮತ್ತು ವಾತಾವರಣದ 0.03% ಕಾರ್ಬನ್ ಡೈಆಕ್ಸೈಡ್ ಹೊಂದಿದೆ. ಕಾರ್ಬನ್ನಲ್ಲಿ ಬಂಧ ಅಂದರೆ ಸಹವೆಲೆನ್ಸಿಯ ಬಂಧ. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಮತ್ತು ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಪ್ರವಹಿಸುತ್ತವೆ. ಯಾವುವು? ಅಯಾನಿಕ್ ಸಂಯುಕ್ತಗಳು. ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ನ ದುರ್ಬಲ ವಾಹಕಗಳು. ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿರುವುದನ್ನು ನಾವು ಕಂಡುಕೊಳ್ತೇವೆ. ಈ ಸಂಯುಕ್ತಗಳು ಹೆಚ್ಚಾಗಿ ವಿದ್ಯುತ್ ಅವಾಹಕಗಳಾಗಿರುವುದರಿಂದ ಈ ಸಂಯುಕ್ತಗಳಲ್ಲಿನ ಬಂಧವು ಯಾವುದೇ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ಹಾಗಾದರೆ ನಾವೀಗ ಕಾರ್ಬನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡೋಣ. ಕಾರ್ಬನ್ನ ಪರಮಾಣು ಸಂಖ್ಯೆ 6. ವಿವಿಧ ಕವಚಗಳಲ್ಲಿ ಇಲೆಕ್ಟ್ರಾನ್ ಹಂಚಿಕೆಯನ್ನು ನೋಡಿದಾಗ ನಾವು ತಿಳಿದಿರುವಂತೆ ಸಂಪೂರ್ಣವಾಗಿ ತುಂಬಿರುವ ಹೊರಕವಚವನ್ನು ಹೊಂದುವ ಧಾತುಗಳ ಪ್ರವೃತ್ತಿ ಅಂದರೆ ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಿರುವ ಪ್ರವೃತ್ತಿಯನ್ನು ಧಾತುಗಳ ಪ್ರತಿಕ್ರಿಯಾತ್ಮಕತೆ ಅಂತ ಹೇಳ್ತೇವೆ. ಅಯಾನಿಕ್ ಸಂಯುಕ್ತಗಳನ್ನು ಉಂಟು ಮಾಡುವ ಧಾತುಗಳು ಇದನ್ನು ಇಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಮೂಲಕ ಅಥವಾ ತಮ್ಮ ಕೊನೆಯ ಕವಚದಲ್ಲಿನ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಮೂಲಕ ಸಾಧಿಸುತ್ತವೆ. ಆದರೆ ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವೇಲೆನ್ಸ್ ಇಲೆಕ್ಟ್ರಾನ್ ಹೊಂದಿದೆ ಮತ್ತು ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಲು 4 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು. ಗೊತ್ತಿರುವಂತೆ ಅತ್ಯಂತ ಸರಳವಾದ ಅಣುವೆಂದರೆ ಹೈಡ್ರೋಜನ್. ಹೈಡ್ರೋಜನ್ ಪರಮಾಣು ಸಂಖ್ಯೆ 1. ಕೆ ಕವಚದಲ್ಲಿ 1 ಇಲೆಕ್ಟ್ರಾನ್ ಇದೆ ಮತ್ತು ಕೆ ಕವಚ ಸಂಪೂರ್ಣವಾಗಿ ತುಂಬಲು ಇನ್ನೂ 1 ಇಲೆಕ್ಟ್ರಾನ್ ಅವಶ್ಯಕತೆ ಇದೆ. ಅಂದರೆ ಕೆ ಕವಚದ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ 2. ಆದ್ದರಿಂದ ಈಗಾಗಲೇ ಒಂದಿದೆ, ಇನ್ನೂ 1 ಇಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ 2 ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು H2 ಅಂದರೆ ಹೈಡ್ರೋಜನ್ ಅಣುವನ್ನು ಉಂಟು ಮಾಡುತ್ತವೆ. ಇದು ಪ್ರತಿ ಪರಮಾಣುವಿಗೂ ತನ್ನ ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳುಳ್ಳ ಹತ್ತಿರದ ರಾಜಾನೀಲವಾದ ಹೀಲಿಯಂ ಅಂದರೆ He ಹೀಲಿಯಂನ ಇಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ನಾವಿದನ್ನು ಚುಕ್ಕೆ ಮೂಲಕ ಅಥವಾ ಎಕ್ಸ್ ಗುರುತಿನ ಮೂಲಕ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಚಿತ್ರಿಸ್ಬೋದು, ಚಿತ್ರದಲ್ಲಿ ಗಮನಿಸ್ಬೋದು. ಆಕ್ಸಿಜನ್ ಅಣುವಿನಲ್ಲಿ 2 ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಡುವುದನ್ನು ನಾವು ನೋಡ್ತೇವೆ. ಇದಕ್ಕೆ ಕಾರಣವೇನೆಂದರೆ ಆಕ್ಸಿಜನ್ನ ಒಂದು ಪರಮಾಣು ಎಲ್ ಕವಚದಲ್ಲಿ 6 ಇಲೆಕ್ಟ್ರಾನ್ಗಳನ್ನು ಹೊಂದಿರುವುದು. ಅಂದರೆ ಆಕ್ಸಿಜನ್ ಪರಮಾಣು ಸಂಖ್ಯೆ 8. ಹಾಗಾಗಿ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 6 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ.
ಮತ್ತು ಅಷ್ಟಕ ವಿನ್ಯಾಸವಾಗಲು ಇದಕ್ಕೆ ಇನ್ನೂ 2 ಇಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಆದ್ದರಿಂದ ಆಕ್ಸಿಜನ್ನ ಪ್ರತಿ ಪರಮಾಣುವು ಇನ್ನೊಂದು ಆಕ್ಸಿಜನ್ನ ಪರಮಾಣುವಿನೊಂದಿಗೆ 2 ಇಲೆಕ್ಟ್ರಾನ್ ಹಂಚಿಕೆಯನ್ನು ಮಾಡಿಕೊಂಡು ಈ ಕೆಳಕ್ಕೆ ತೋರಿಸುವಂತಹ ರಚನೆಯನ್ನು ಉಂಟು ಮಾಡುತ್ತೆ. ಈಗ ಇನ್ನೊಂದು ಕಾರ್ಬನ್ನ ಸಂಯುಕ್ತವಾದಂತಹ ಮೀಥೇನ್ ಕಡೆಗೆ ಸ್ವಲ್ಪ ಗಮನ ಕೊಡೋಣ. ಮೀಥೇನನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗುತ್ತದೆ ಮತ್ತು ಇದು ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕವಾಗಿದೆ. ಕಾರ್ಬನ್ನಿಂದ ಉಂಟಾದಂತಹ ಅತ್ಯಂತ ಸರಳ ಸಂಯುಕ್ತಗಳಲ್ಲಿ ಇದು ಕೂಡ ಒಂದು. ಮೀಥೇನ್ ಅಣುಸೂತ್ರ CH4, ಹೈಡ್ರೋಜನ್ ವೇಲೆನ್ಸಿ 1, ಕಾರ್ಬನ್ನಲ್ಲಿ 4 ವೇಲೆನ್ಸ್ ಇಲೆಕ್ಟ್ರಾನ್ಗಳಿರುವುದರಿಂದ ಅದು ಟೆಟ್ರಾವೆಲೆಂಟ್ ಆಗಿದೆ. ರಾಜಾನಿಲದ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು ಕಾರ್ಬನ್ ಈ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಹಂಚಿಕೊಳ್ಳುತ್ತದೆ. ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಚಿತ್ರದಲ್ಲಿ ಗಮನಿಸಬಹುದು. ಇಲ್ಲಿ ಒಂದು ಕಾರ್ಬನ್ 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಒಂದೊಂದು ಇಲೆಕ್ಟ್ರಾನನ್ನು ಹಂಚಿಕೊಳ್ಳುತ್ತದೆ. 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಇಂತಹ ಬಂಧಗಳನ್ನು ಸಹವೆಲೆನ್ಸಿಯ ಬಂಧಗಳು ಅಂತ ಕರಿತೇವೆ. ಸಹವೆಲೆನ್ಸಿಯ ಬಂಧ ಅಂತಂದರೆ ಏನು ವ್ಯಾಖ್ಯೆ? 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧವನ್ನು ಸಹವೆಲೆನ್ಸಿಯ ಬಂಧ ಅಂತ ಕರಿತೇವೆ. ಸಹವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತವೆ, ಆದರೆ ಅಂತರಾಣ್ವಿಕ ಬಲವು ಇಂಟರ್ಮೊಲೆಕ್ಯುಲರ್ ಫೋರ್ಸ್ ತುಂಬ ಕಡಿಮೆ ಇರುತ್ತದೆ. ಇದರಿಂದಾಗಿ ಈ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ. ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಾಗುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಸಹವೆಲೆನ್ಸಿಯ ಸಂಯುಕ್ತಗಳು ದುರ್ಬಲ ವಾಹಕಗಳು ಏಕೆ ಅಂತ ಕೇಳಿದಾಗ ಏನು ಬರೀಬೇಕು ಅಂತಂದರೆ, ಇವುಗಳ ದ್ರವಣ ಬಿಂದು ಕುದಿ ಬಿಂದುಗಳು ಕಡಿಮೆ ಮತ್ತು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳು ಹಂಚಿಕೆಯಾಗುವಂತಹ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದೇ ಇರೋದರಿಂದ ಈ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರುತ್ತವೆ. ಕಾರ್ಬನ್ನ ಪರಿವರ್ತನೀಯ ಸ್ವಭಾವ. ಸಹವೆಲೆನ್ಸಿಯ ಬಂಧದ ಸ್ವರೂಪವು ಕಾರ್ಬನ್ ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುವಂತೆ ಮಾಡಿದೆ. ಕಾರ್ಬನ್ನ ಒಂದು ಅನನ್ಯ ಗುಣವೇನೆಂದರೆ ಅದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಕೊಡುತ್ತದೆ. ಕಾರ್ಬನ್ನಿನ ಈ ಗುಣವನ್ನೇ ಕೆಟನೇಷನ್ ಅಂತ ಕರಿತೇವೆ. ಈ ಸಂಯುಕ್ತಗಳು ಕಾರ್ಬನ್ ನೇರ ಸರಪಳಿ, ಕವಲು ಸರಪಳಿ ಅಥವಾ ಉಂಗುರ ಆಕಾರದ ಜೋಡಣೆಗಳನ್ನು ಹೊಂದಿರಬಹುದು. ಇದರ ಜೊತೆಗೆ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧಗಳಿಂದ ಜೋಡಣೆಗೊಂಡಿರಬಹುದು. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೇವೆ. ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡುಬಂದರೆ ಅಂತಹ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು. ಕಾರ್ಬನ್ ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿರುವುದರಿಂದ ಸ್ಥಿರವಾಗಿದೆ. ಇದರಿಂದಾಗಿ ನಮಗೆ ಕಾರ್ಬನ್ ಪರಮಾಣುಗಳ ಪರಸ್ಪರ ಜೋಡಣೆ ಇರುವ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳು ದೊರೆಯುತ್ತವೆ. ಸೊ ಕೆಟನೀಕರಣಕ್ಕೆ ಕಾರಣ ಏನು ಅಂತಂದರೆ ಕಾರ್ಬನ್ ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿರೋದು. ಕಾರ್ಬನ್ ವೇಲೆನ್ಸಿ 4. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವೇಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಮತ್ತು ಕ್ಲೋರಿನ್ ಹಾಗೂ ಇತರೆ ಹಲವಾರು ಧಾತುಗಳೊಂದಿಗೆ ವಿಶಿಷ್ಟ ಗುಣಗಳುಳ್ಳಂತಹ ಕಾರ್ಬನ್ ಸಂಯುಕ್ತಗಳನ್ನು ಉಂಟುಮಾಡುತ್ತೆ. ಕಾರ್ಬನ್ ಪ್ರಬಲ ಬಂಧಗಳನ್ನು ಉಂಟು ಮಾಡಲು ಒಂದು ಕಾರಣವೇನೆಂದರೆ ಅದು ಅದರ ಗಾತ್ರ ಚಿಕ್ಕದಾಗಿರುವುದು.
ಇದು ಹಂಚಿಕೊಂಡ ಇಲೆಕ್ಟ್ರಾನ್ಗಳು ಪರಮಾಣುಗಳು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಅಂದರೆ ಕಾರ್ಬನ್ ಚಿಕ್ಕ ಗಾತ್ರವನ್ನು ಹೊಂದಿರುವುದರಿಂದ ಇಲೆಕ್ಟ್ರಾನ್ಗಳನ್ನು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಹಾಗಾಗಿ ಕಾರ್ಬನ್ ಪ್ರಬಲ ಬಂಧಗಳನ್ನು ಉಂಟು ಮಾಡುತ್ತದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಕಾರ್ಬನ್ ಸಂಯುಕ್ತಗಳ ರಚನೆಯನ್ನು ಬರೆಯುವಲ್ಲಿ ನಾವು ಮೊದಲನೇ ಹಂತ ಕಾರ್ಬನ್ ಪರಮಾಣುಗಳನ್ನು ಏಕಬಂಧದಿಂದ ಜೋಡಿಸುವುದು. ಉದಾಹರಣೆಗೆ ಈಥೇನ್ ರಚನೆಯನ್ನು ಈ ಕೆಳಗೆ ಚಿತ್ರದಲ್ಲಿ ಗಮನಿಸಬಹುದು. 2 ಕಾರ್ಬನ್ಗಳ ನಡುವೆ ಏಕಬಂಧವನ್ನು ತೋರಿಸೋದು. ಪ್ರತಿ ಕಾರ್ಬನ್ ಪರಮಾಣುವಿನ 3 ವೇಲೆನ್ಸಿಗಳು ಸಂತೃಪ್ತವಾಗಿ ಉಳಿದಿವೆ. ಆದ್ದರಿಂದ ಪ್ರತಿಯೊಂದು ಕಾರ್ಬನ್ 3 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಳ್ಳುತ್ತದೆ. ಚಿತ್ರದಲ್ಲಿ ಗಮನಿಸ್ಬೋದು. ಪ್ರತಿ ಕಾರ್ಬನ್ ಪರಮಾಣು 3 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಬಂಧವನ್ನು ಉಂಟು ಮಾಡಿರೋದು. ಹಾಗಾಗಿ 2 ಕಾರ್ಬನ್ಗಳಿವೆ, ಆದ್ದರಿಂದ 6 ಹೈಡ್ರೋಜನ್ಗಳು ಅವುಗಳಿಗೆ ರಾಸಾಯನಿಕ ಬಂಧವನ್ನು ಉಂಟು ಮಾಡಿವೆ. ಕಾರ್ಬನ್ ಪರಮಾಣುವಿನ ಎಲ್ಲ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುವುದನ್ನು ನೋಡಿರ್ತೇವೆ. ಇಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೇವೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ, ಏಕೆಂದರೆ ಇವುಗಳ ಎಲ್ಲ ಬಂಧಗಳು ಸಂತೃಪ್ತವಾಗಿರುವುದರಿಂದ. ಕಾರ್ಬನ್ ಮತ್ತು ಹೈಡ್ರೋಜನ್ನ ಇನ್ನೊಂದು ಸಂಯುಕ್ತ C2H4 ಅಣುಸೂತ್ರವನ್ನು ಹೊಂದಿದೆ. ಇದನ್ನು ಈಥೀನ್ ಎಂದು ಕರೆಯಲಾಗುತ್ತದೆ. ಕಾರ್ಬನ್ ಪರಮಾಣುಗಳು ಏಕಬಂಧದ ಮೂಲಕ ಒಂದಕ್ಕೊಂದು ಸೇರಿಕೊಂಡಿವೆ. ಪ್ರತಿ ಕಾರ್ಬನ್ ಪರಮಾಣು 2 ಹೈಡ್ರೋಜನ್ ಪರಮಾಣುಗಳನ್ನು ಪಡೆದುಕೊಂಡಿದೆ. ಪ್ರತಿ ಕಾರ್ಬನ್ನ 1 ವೇಲೆನ್ಸಿ ಅಸಂತೃಪ್ತವಾಗಿ ಉಳಿದಿದೆ ಈಥೀನ್ನಲ್ಲಿ. ಹಾಗಾಗಿ ಪ್ರತಿ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಡಿಸುವ ಮೂಲಕ ಮಾತ್ರ ಇದನ್ನು ನಾವು ಇಲ್ಲಿ 2 ಕಾರ್ಬನ್ಗಳು 2 ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿವೆ. ಹಾಗಾಗಿ ದ್ವಿಬಂಧ ಇಲ್ಲಿ ಏರ್ಪಟ್ಟಿದೆ. ಹೈಡ್ರೋಜನ್ ಮತ್ತು ಕಾರ್ಬನ್ ಹೊಂದಿರುವ ಮತ್ತೊಂದು ಸಂಯುಕ್ತ ಈಥೈನ್. ಇದರ ಅಣುಸೂತ್ರ C2H2. 2 ಕಾರ್ಬನ್ ಪರಮಾಣುಗಳ ನಡುವಣ ವೇಲೆನ್ಸಿಗಳನ್ನು ಸಂತೃಪ್ತಗೊಳಿಸಲು ಅವುಗಳ ನಡುವೆ ನಾವು ಎಷ್ಟು ಬಂಧಗಳನ್ನು ಹಾಕಬಹುದು ಅಂತ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಇಂತಹ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎಂದು ಕರೆಯುತ್ತಾರೆ ಅಂತ ನಮ್ಗೆ ಗೊತ್ತು. ಹಾಗಾದರೆ ಈಥೈನ್ನಲ್ಲಿ ಇಲೆಕ್ಟ್ರಾನ್ ಚುಕ್ಕೆ ರಚನೆ ಬರೆದಾಗ ಏನಾಗುತ್ತೆ? ವಿದ್ಯಾರ್ಥಿಗಳೇ, ನೀವೇ ಇದನ್ನು ಪ್ರಯತ್ನ ಮಾಡ್ಬೋದು. ಸರಪಳಿಗಳು, ಕವಲುಗಳು ಮತ್ತು ಉಂಗುರಗಳು. ಕಾರ್ಬನ್ ಪರಮಾಣುಗಳು ಸರಪಳಿಗಳನ್ನು ಉಂಟು ಮಾಡುತ್ತವೆ, ಕವಲುಗಳನ್ನು ಉಂಟು ಮಾಡುತ್ತವೆ, ಉಂಗುರಗಳ ರೀತಿಯ ರಚನೆಯನ್ನು ಉಂಟು ಮಾಡುತ್ತವೆ. ಅವುಗಳ ಕೋಷ್ಟಕವನ್ನು ನೀವಿಲ್ಲಿ ರಚನಾ ವಿನ್ಯಾಸ ಕೋಷ್ಟಕವನ್ನು. ಈಗ ಕಾರ್ಬನ್ನ ಇನ್ನೊಂದು ಸಂಯುಕ್ತವಾದಂತಹ ಬ್ಯೂಟೇನ್ 4 ಕಾರ್ಬನ್ ಪರಮಾಣುಗಳನ್ನು ಜೋಡಿಸಿದರೆ 2 ವಿಭಿನ್ನ ರೀತಿಯ ಜೋಡಣೆಗಳು ಸಾಧ್ಯ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆ 2 ಚಿತ್ರಗಳನ್ನು ಸಹಿತ ಗಮನಿಸ್ಬೋದು. 2 ಸಂಭಾವ್ಯ ಕಾರ್ಬನ್ ಜೋಡಣೆಗಳು ಯಾವ ರೀತಿ ಇರುತ್ತೆ ಅಂತ. ಉಳಿದ ವೇಲೆನ್ಸಿಗಳನ್ನು ಹೈಡ್ರೋಜನ್ ಬಳಸಿ ತುಂಬಿದಾಗ ಏನಾಗುತ್ತೆ ಅನ್ನುವಂಥ ಚಿತ್ರವನ್ನು ಸಹಿತ ನೀವು ನೋಡ್ಬೋದು. C4H10 ಅಂದರೆ ಬ್ಯೂಟೇನ್ನ 2 ರಚನೆಗಳು. ಇಲ್ಲಿ 2 ರಚನೆಗಳು ಒಂದೇ ಅಣುಸೂತ್ರ C4H10 ಹೊಂದಿವೆ, ಆದರೆ ಅವುಗಳ ರಚನೆ ವಿಭಿನ್ನವಾಗಿದೆ. ಅಂದರೆ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಇಂತಹ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರಿತೇವೆ. ನೇರ ಮತ್ತು ಕವಲು ಕಾರ್ಬನ್ ಸರಪಳಿಗಳೊಂದಿಗೆ ಕೆಲವು ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳು ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡಿವೆ. ಉದಾಹರಣೆಗೆ ಸೈಕ್ಲೋಹೆಕ್ಸೇನ್ ಅಣುಸೂತ್ರ ಹೊಂದಿದೆ. ಈ ಕೆಳಗಿನ ರಚನೆಯನ್ನು ನಾವು ಗಮನಿಸಬಹುದು. ಸೈಕ್ಲೋಹೆಕ್ಸೇನ್ನ ಜೋಡಣೆ ಮತ್ತು ಸಂಪೂರ್ಣವಾದಂಥ ಅಣು.
ನೇರ ಸರಪಳಿ, ಕವಲು ಸರಪಳಿ ಮತ್ತು ಚಕ್ರೀಯ ಕಾರ್ಬನ್ ಅಂದರೆ ಉಂಗುರಾಕಾರತೆಯ ಸರಪಳಿಯ ಸಂಯುಕ್ತಗಳೆಲ್ಲವೂ ಪರ್ಯಾಪ್ತ ಅಥವಾ ಅಪರ್ಯಾಪ್ತ ಆಗಿರಬಹುದು. ಉದಾಹರಣೆಗೆ ಬೆಂಜಿನ್ನ ರಚನೆ ಈ ಕೆಳಗಿನಂತೆ ಇದೆ. ಬೆಂಜಿನ್ C6H6. ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವ ಈ ಎಲ್ಲ ಕಾರ್ಬನ್ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಎಂದು ಕರೆಯುವರು. ಹೈಡ್ರೋಕಾರ್ಬನ್ಗಳು ಅಂತಂದ್ರೇನು? ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಅಲ್ಕೇನ್ಗಳು ಎನ್ನುತ್ತಾರೆ. ಒಂದು ಅಥವಾ ಎರಡು ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿದ್ದರೆ ಅವುಗಳನ್ನು ಅಪರ್ಯಾಪ್ತ, ದ್ವಿಬಂಧ ಹೊಂದಿದ್ದರೆ ಅಲ್ಕೀನ್ಗಳು ಅಂತ ಕರೀತಾರೆ, ತ್ರಿಬಂಧ ಹೊಂದಿದ್ದರೆ ಅದನ್ನು ಅಲ್ಕೈನ್ಗಳು ಅಂತ ಕರೀತಾರೆ. ಇಲ್ಲಿಯವರೆಗೆ ನಾವು ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಯುಕ್ತಗಳನ್ನು ನೋಡಿದ್ದೇವೆ. ಆದರೆ ಕಾರ್ಬನ್ ಹ್ಯಾಲೋಜನ್ಗಳು ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ನಂತಹ ಧಾತುಗಳೊಂದಿಗೂ ಬಂಧಗಳನ್ನು ಉಂಟು ಮಾಡುತ್ತವೆ. ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಒಂದು ಅಥವಾ ಹೆಚ್ಚು ಹೈಡ್ರೋಜನ್ಗಳನ್ನು ಸಂತೃಪ್ತವಾಗಿರುವಂತೆ ಈ ಧಾತುಗಳಿಂದ ಸ್ಥಾನಪಲ್ಲಟಗೊಳಿಸಬಹುದು. ಇಂಥ ಸಂಯುಕ್ತಗಳಲ್ಲಿ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಧಾತುವನ್ನು ಭಿನ್ನ ಜಾತಿಯ ಪರಮಾಣು ಎನ್ನಲಾಗುತ್ತದೆ. ಆ ಭಿನ್ನ ಜಾತಿಯ ಪರಮಾಣುಗಳಿಗೆ ಕ್ರಿಯಾ ಗುಂಪುಗಳು ಅಂತಲೂ ಕರೀತಾರೆ. ಈ ಭಿನ್ನ ಜಾತಿಯ ಪರಮಾಣುಗಳು ಅಥವಾ ಕ್ರಿಯಾ ಗುಂಪುಗಳು ಆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುತ್ತದೆ. ಅಂದರೆ ಆ ಸಂಯುಕ್ತದ ಗುಣಕ್ಕೆ ಕಾರಣ ಏನು ಅಂತಂದರೆ ಅದು ಹೊಂದಿರುವಂತಹ ಕ್ರಿಯಾ ಗುಂಪು. ಕೆಲವು ಪ್ರಮುಖ ಕ್ರಿಯಾ ಗುಂಪುಗಳನ್ನು ಈ ಕೆಳಗೆ ಕೋಷ್ಟಕದಲ್ಲಿ ನೀಡಲಾಗಿದೆ. ಇಲ್ಲಿ ಭಿನ್ನ ಪರಮಾಣು Cl ಅಥವಾ Br ಅಂದರೆ ಕ್ಲೋರಿನ್ ಅಥವಾ ಬ್ರೋಮಿನ್. ಸಂಯುಕ್ತಗಳ ವರ್ಗ ಯಾವುದು ಅಂತಂದರೆ ಹ್ಯಾಲೋ ಅಂತ ಕರಿತೇವೆ. Cl ಇದ್ದರೆ ಕ್ಲೋರೋ, Br ಇದ್ದರೆ ಬ್ರೋಮೋ. ಕ್ರಿಯಾ ಗುಂಪಿನ ಅಣುಸೂತ್ರ Cl. ಪರಮಾಣು ಆಕ್ಸಿಜನ್ ಇತ್ತು ಅಂತಂದರೆ ಅಲ್ಲಿ ಸಂಯುಕ್ತಗಳ ವರ್ಗವನ್ನು 4 ರೀತಿ ಮಾಡ್ಬೋದು. ಆಕ್ಸಿಜನ್ ಹೊಂದಿದ್ದರೆ OH ಹೊಂದಿತ್ತು ಅಂತಂದರೆ ಅದಕ್ಕೆ ಆಲ್ಕೋಹಾಲ್, CHO ಇತ್ತಂದರೆ ಅದಕ್ಕೆ ಅಲ್ಡಿಹೈಡ್, C ಡಬಲ್ ಬಾಂಡ್ O ಇತ್ತಂದರೆ ಅದಕ್ಕೆ ಕೀಟೋನ್, COOH ಇದ್ದರೆ ಅದಕ್ಕೆ ಕಾರ್ಬಾಕ್ಸಿಲಿಕ್ ಆಮ್ಲ. ಅನುರೂಪ ಶ್ರೇಣಿಗಳು. ಅನುರೂಪ ಶ್ರೇಣಿಗಳು ಅಂತಂದರೆ ಏನು? ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಕೆಲವು ಅನುರೂಪ ಶ್ರೇಣಿಗಳನ್ನು ಗಮನಿಸೋಣ. ಉದಾಹರಣೆಗೆ CH4 ಮತ್ತು C2H6. CH4 ಅಂದರೆ ಮೀಥೇನ್, C2H6 ಅಂದರೆ ಈಥೇನ್. ಸೊ ಇವೆರಡು ಕ್ರಮಾಗತ ಸಂಯುಕ್ತಗಳು. ಇವುಗಳು ಒಂದು CH2ನಷ್ಟು ವ್ಯತ್ಯಾಸವನ್ನು ಹೊಂದಿವೆ. ಈಥೇನ್ನಲ್ಲಿ ಮೀಥೇನನ್ನು ನಾವು ಕಳೆದಾಗ ಬರುವಂಥ ಉತ್ತರ ನಮಗೆ CH2 ಅಂದರೆ CH2 ಘಟಕದಷ್ಟು ವ್ಯತ್ಯಾಸವನ್ನು ಹೊಂದಿದೆ. ಇದು ಒಂದು ಅನುರೂಪ ಶ್ರೇಣಿಗಳು. ಹಾಗೆ ಇನ್ನೊಂದು ಉದಾಹರಣೆ C2H6 ಅಂದರೆ ಈಥೇನ್ ಮತ್ತು C3H8 ಅಂದರೆ ಪ್ರೋಪೇನ್. ಸೊ ಇಲ್ಲಿ ಈಥೇನ್ ಮತ್ತು ಪ್ರೋಪೇನ್ ಇವುಗಳ ವ್ಯತ್ಯಾಸನೂ ಸಹಿತ CH2 ಘಟಕ ವ್ಯತ್ಯಾಸವನ್ನು ಹೊಂದಿರುತ್ತೆ. ಹಾಗಾಗಿ ಇವುಗಳನ್ನು ಅನುರೂಪ ಶ್ರೇಣಿಗಳು ಅಂದರೆ ಒಂದೇ ಕ್ರಿಯಾ ಗುಂಪು ಹೊಂದಿರುತ್ತೆ. ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನನ್ನು ಮಾತ್ರ ಸ್ಥಾನಪಲ್ಲಟಗೊಳಿಸುವಂಥ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಅಂತ ಕರಿತೇವೆ. ಅಲ್ಕೀನ್ಗಳ ಅನುರೂಪ ಶ್ರೇಣಿಗಳನ್ನು ತೆಗೆದುಕೊಂಡಾಗ ಈ ಸರಣಿಯ ಮೊದಲ ಸದಸ್ಯ ಈಥೀನ್. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n. ಯಾವುದೋ ಅನುರೂಪ ಶ್ರೇಣಿಯಲ್ಲಿ ಪರಮಾಣು ರಾಶಿ ಹೆಚ್ಚಿದಂತೆ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಅಣುರಾಶಿ ಹೆಚ್ಚಳವಾದಂತೆ ಕರಗುವ ಮತ್ತು ಕುದಿ ಬಿಂದುಗಳು ಸಹಿತ ಹೆಚ್ಚಾಗುತ್ತವೆ. ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ. ಅನುರೂಪ ಶ್ರೇಣಿಗಳಲ್ಲಿನ ಸಂಯುಕ್ತಗಳ ಹೆಸರುಗಳು ಪೂರ್ವ ಪ್ರತ್ಯಯ ಪ್ರಿಫಿಕ್ಸ್ ಅಂದರೆ ಪದಕ್ಕಿಂತ ಮೊದಲು,
ಅಥವಾ ಅಂತ್ಯ ಪ್ರತ್ಯಯ ಸಫಿಕ್ಸ್ ಅಂದರೆ ಪದದ ನಂತರ ಬಳಸಲಾಗುವಂತಹ ಪದಗಳಿಂದ ನಾವು ಅದನ್ನು ಹೆಸರುಗಳನ್ನು ಕೊಡಬಹುದು. ಆಲ್ಕೋಹಾಲ್ಗಳ ಹೆಸರುಗಳನ್ನು ಮೆಥನಾಲ್, ಎಥನಾಲ್, ಪ್ರೊಪೆನಾಲ್ ಮತ್ತು ಬ್ಯೂಟೆನಾಲ್ ಅನ್ನುವಂಥ ಹೆಸರನ್ನು ಕೊಡಬಹುದು. ಹಾಗಾದರೆ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯಲ್ಲಿ ಯಾವ ವಿಧಾನವನ್ನು ಬಳಸ್ತೇವೆ ಅಂತಂದರೆ, ಮೊದಲನೇದಾಗಿ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಗುರುತಿಸೋದು. ಒಂದು ಸಂಯುಕ್ತವು 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿದ್ದರೆ ಅದನ್ನು ಪ್ರೋಪೇನ್ ಅಂತ ಕರೆಯಲಾಗುತ್ತೆ. 2 ಹೊಂದಿದ್ದರೆ ಈಥೇನ್, ಕಾರ್ಬನ್ ಒಂದೇ ಇತ್ತು ಅಂತಂದರೆ ಅದನ್ನು ಮೀಥೇನ್ ಅಂತ ಕರಿತೇವೆ. ಒಂದು ವೇಳೆ ಕ್ರಿಯಾಗುಂಪು ಕಂಡುಬಂದರೆ ಆ ಸಂಯುಕ್ತವನ್ನು ಅದರ ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯವನ್ನು ಬಳಸಿ ಸೂಚಿಸಲಾಗುತ್ತೆ. ಉದಾಹರಣೆಗೆ ಕಾರ್ಬನ್ನ ಪರಮಾಣುಗಳ ಸಂಖ್ಯೆ 3 ಆಗಿದ್ದು ಅದರ ಕ್ರಿಯಾಗುಂಪು ಕೀಟೋನ್ ಆಗಿದ್ದರೆ ಅಲ್ಲಿ ಪ್ರೋಪೇನ್ ಪ್ಲಸ್ ಅಂತ್ಯ ಪ್ರತ್ಯಯ ONE ಓನ್ ಅಂತ ಕರಿತೇವೆ. ಪ್ರೋಪೇನ್ ಪ್ಲಸ್ ಓನ್ ಈಸ್ ಈಕ್ವಲ್ ಟು ಪ್ರೋಪೆನೋನ್. ಇಲ್ಲಿ ಪ್ರೋಪೇನ್ ಕೀಟೋನ್ ಕ್ರಿಯಾಗುಂಪು ಹೊಂದಿರುವುದರಿಂದ ಅದರ ಹೆಸರು ಪ್ರೋಪೆನೋನ್ ಆಗುತ್ತೆ. ಒಂದು ವೇಳೆ ಕಾರ್ಬನ್ ಸರಪಳಿಯು ಅಪರ್ಯಾಪ್ತವಾಗಿದ್ದರೆ ಕಾರ್ಬನ್ ಸರಪಳಿಯ ಹೆಸರಿನಲ್ಲಿ ಏನ್ ಎಂಬ ಪದವು ಈನ್ ಅಥವಾ ಐನ್ ಎಂಬ ಪದದಿಂದ ಆದೇಶನಗೊಳ್ಳುತ್ತೆ. ಉದಾಹರಣೆಗೆ ದ್ವಿಬಂಧವನ್ನು ಹೊಂದಿತ್ತು ಅಂತಂದರೆ ಪ್ರೋಪೇನ್, ಆವಾಗ ಪ್ರೋಪೀನ್ ಆಗುತ್ತೆ. ತ್ರಿಬಂಧ ಇದ್ದರೆ ಅದೇ ಪ್ರೋಪೇನ್ ಪ್ರೋಪೈನ್ ಆಗುತ್ತೆ. ಸೊ ಈ ಕೋಷ್ಟಕದಲ್ಲಿ ಸಾವಯವ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯನ್ನು ನೀವು ಕೋಷ್ಟಕದ ಮೂಲಕ ನೋಡ್ಕೋಬಹುದು. ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು. ಈ ವಿಭಾಗದಲ್ಲಿ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳನ್ನು ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಮೊದಲನೇದಾಗಿ ದಹನ ಕ್ರಿಯೆ, ಕಂಬರ್ಷನನ್ನು ನೋಡೋಣ. ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುತ್ತವೆ. ದಹನ ಕ್ರಿಯೆ ಅನ್ನೋದು ಒಂದು ರಾಸಾಯನಿಕ ಕ್ರಿಯೆ. ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಏನು ಬಿಡುಗಡೆ ಮಾಡುತ್ತವೆ? ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುತ್ತವೆ. ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ C+O2 ಗಿವ್ಸ್ ರೈಸ್ ಟು CO2 ಪ್ಲಸ್ ಶಾಖ ಮತ್ತು ಬೆಳಕು. ಅದೇ ರೀತಿ CH4+O2 CO2 ಪ್ಲಸ್ H2O ಆ್ಯಸ್ ಇಟ್ ಈಸ್ ಮತ್ತು ಶಾಖ ಮತ್ತು ಬೆಳಕು. CH3CH2OH ಪ್ಲಸ್ ಆಕ್ಸಿಜನ್ ಉತ್ಪನ್ನಗಳು CO2 ಪ್ಲಸ್ H2O ಶಾಖ ಮತ್ತು ಬೆಳಕು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತವೆ. ಆದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡುತ್ತವೆ. ಆಕ್ಸಿಜನ್ನ ಪೂರೈಕೆ ಕಡಿಮೆಯಾದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೂ ಸಹ ಅಪೂರ್ಣ ದಹನ ಹೊಂದಿ ಕಪ್ಪು ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ. ಯಾವಾಗ ಆಕ್ಸಿಜನ್ ಪೂರೈಕೆ ಕಡಿಮೆಯಾದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿದ್ರೂ ಸಹಿತ ಕಪ್ಪು ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ. ಹಾಗಾಗಿ ಮನೆಯಲ್ಲಿ ಬಳಸುವಂತಹ ಅಡುಗೆ ಅನಿಲ, ಸಿಲಿಂಡರ್ಗೆ, ಸೀಮೆ ಎಣ್ಣೆಗೆ, ಸ್ಟವ್ಗಳಿಗೆ ಗಾಳಿಯನ್ನು ಒದಗಿಸಲಿಕ್ಕೆ ಗಾಳಿಯ ಒಳಹರಿವು ಹೆಚ್ಚಿಸುವಂತೆ ಮಾಡಿ ಆ ಮಿಶ್ರಣವು ಸಂಪೂರ್ಣವಾಗಿ ದಹಿಸುವಂತೆ ಮಾಡಿ ನೀಲಿ ಜ್ವಾಲೆಯನ್ನು ನೀಡುವಂತೆ ಮಾಡಿರ್ತಾರೆ. ಇಂಧನಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂಗಳಲ್ಲಿ ಸ್ವಲ್ಪ ಪ್ರಮಾಣದ ನೈಟ್ರೋಜನ್ ಮತ್ತು ಸಲ್ಫರ್ಗಳಿರುತ್ತವೆ. ಇವುಗಳ ದಹನ ಕ್ರಿಯೆಯಿಂದ ಸಲ್ಫರ್ ಮತ್ತು ನೈಟ್ರೋಜನ್ಗಳ ಆಕ್ಸೈಡ್ಗಳು ಉಂಟಾಗುತ್ತವೆ. ಇವು ಪರಿಸರದಲ್ಲಿ ಪ್ರಮುಖ ಮಾಲಿನ್ಯಕಾರಕಗಳಾಗಿವೆ. ಉತ್ಕರ್ಷಣೆ. ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಣೆಯನ್ನು ಮಾಡಬಹುದು. ಉದಾಹರಣೆಗೆ CH3CH2OH ಅಂದರೆ ಎಥನಾಲ್. ಅದನ್ನು ಕ್ಷಾರೀಯ KMNO4
ಅಥವಾ ಆಮ್ಲೀಯ K2Cr2O7 ಬಳಸಿ ಕಾರ್ಬಾಕ್ಸಿಲಿಕ್ ಆಮ್ಲವಾಗಿ ಪರಿವರ್ತನೆಯನ್ನು ಮಾಡ್ಬೋದು. ಇದು ಒಂದು ಉತ್ಕರ್ಷಣೆ ಕ್ರಿಯೆ. ಇಲ್ಲಿ ಏನಾಗುತ್ತೆ, ಕಾರ್ಬಾಕ್ಸಿಲಿಕ್ ಆಮ್ಲ ಅಂತಂದರೆ CH3COOH. ಕೆಲವು ವಸ್ತುಗಳು ಇತರೆ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಈ ವಸ್ತುಗಳನ್ನು ಉತ್ಕರ್ಷಣಕಾರಿಗಳು ಅಂತ ಕರಿತೇವೆ. ಇಲ್ಲಿ ಕ್ಷಾರೀಯ KMnO4 ಮತ್ತು ಆಮ್ಲೀಯ K2Cr2O7 ಇವೆರಡೂ ಉತ್ಕರ್ಷಣಕಾರಿಗಳು ಅಂತ ಅರ್ಥ. ಇದಲ್ಲದೆ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳನ್ನು ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಣೆ ಮಾಡಲಿಕ್ಕೆ ಬಳಸ್ತಾರೆ. ಇವುಗಳನ್ನು ಸಹಿತ ನಾವು ಉತ್ಕರ್ಷಣಕಾರಿಗಳು, ಆಕ್ಸಿಡೆಂಟ್ಸ್ ಅಂತ ಕರಿಬೋದು. ಸಂಕಲನ ಕ್ರಿಯೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೆಡಿಯಂ ಅಥವಾ ನಿಕ್ಕೆಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತವೆ. ಇವುಗಳನ್ನು ಕ್ರಿಯಾವರ್ಧಕಗಳು ಅಂತ ಕರಿತೇವೆ. ಪೆಲೆಡಿಯಂ ಮತ್ತು ನಿಕ್ಕೆಲ್ಗಳನ್ನು ಕ್ರಿಯಾವರ್ಧಕಗಳು ಅಂತ ಕರಿತೇವೆ. ಹಾಗಾದರೆ ಕ್ರಿಯಾವರ್ಧಕಗಳು ಅಂದರೆ ಏನು ಅಂತಂದರೆ, ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನು ಕ್ರಿಯಾವರ್ಧಕಗಳು ಅಂತ ಕರಿತೇವೆ. ಈ ಕ್ರಿಯೆಯನ್ನು ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ. ಇಲ್ಲಿ ನಿಕ್ಕೆಲನ್ನು ಕ್ರಿಯಾವರ್ಧಕವಾಗಿ ನಾವು ಬಳಸ್ತೇವೆ. ಸಸ್ಯಜನ್ಯ ಎಣ್ಣೆಗಳು ಅಂದರೆ ಸಸ್ಯಗಳಿಂದ ಬಂದಂತಹ ಎಣ್ಣೆ ಪದಾರ್ಥಗಳು ಸಾಮಾನ್ಯವಾಗಿ ಉದ್ದನೆಯ ಅಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನು ಹೊಂದಿದ್ದರೆ, ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನು ಹೊಂದಿರುತ್ತವೆ. ಸೊ ಕೆಳಗಡೆ ರಾಸಾಯನಿಕ ಕ್ರಿಯೆಯಲ್ಲಿ ನೋಡ್ಬೋದು, ನಿಕೆಲ್ ಕ್ರಿಯಾವರ್ಧಕ, ಕೆಳಗಡೆ ಹೈಡ್ರೋಜನನ್ನು ಸೇರಿಸಿದಾಗ ಇಲ್ಲಿ 2 ಹೈಡ್ರೋಜನ್ಗಳು 2 ಅಲ್ಕೈಲ್ ಗ್ರೂಪನ್ನು ರೀಪ್ಲೇಸ್ ಮಾಡಿ ಆ ಸ್ಥಾನದಲ್ಲಿ ಆ ಹೈಡ್ರೋಜನ್ ಪರಮಾಣುಗಳು ಹೋಗಿ ಸೇರಿಕೊಂಡಿರ್ತವೆ. ಹೀಗಾಗಿ ಹೈಡ್ರೋಜನ್ನ ಸೇರಿಸಲಿಕ್ಕೆ ನಾವು ಸಂಕಲನ ಕ್ರಿಯೆ ಅಂತ ಕರಿತೇವೆ. ಇನ್ನು ಆದೇಶನ ಕ್ರಿಯೆ. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನನ್ನು ಸೇರಿಸಲಾಗುತ್ತೆ. ಈ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟವನ್ನುಗೊಳಿಸ್ತದೆ. ಈ ಪ್ರಕಾರ ಪರಮಾಣು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವುದರಿಂದ ಇದನ್ನು ಆದೇಶನ ಕ್ರಿಯೆ ಅಂತ ಕರಿತೇವೆ. ಉದಾಹರಣೆ ನೋಡಿ, CH4+Cl2, ಇಲ್ಲಿ H4 ಇದ್ದದ್ದು CH3Cl, ಒಂದು ಒಂದು ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸಿ ಅಲ್ಲಿ ಆ ಸ್ಥಾನಕ್ಕೆ ಕ್ಲೋರಿನ್ ಬಂದು ಕೂತಿದೆ. ಹಾಗಾಗಿ CH3Cl+HCl. ಈ ರೀತಿ ಕ್ರಿಯೆಗಳಿದ್ದರೆ ಆದೇಶನ ಕ್ರಿಯೆಗಳು. ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸಿದರೆ ಆದೇಶನ ಕ್ರಿಯೆಗಳು, ಹೈಡ್ರೋಜನನ್ನು ಆ ರಾಸಾಯನಿಕ ಕ್ರಿಯೆಯಲ್ಲಿ ಸೇರಿಸಿದರೆ ಅದು ಸಂಕಲನ ಕ್ರಿಯೆಗಳು. ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಅಂದರೆ ಎಥನಾಲ್ ಮತ್ತು ಎಥನೋಯಿಕ್ ಆ್ಯಸಿಡ್. ಈಗ ಎಥನಾಲ್ನ ಗುಣಗಳನ್ನು ನೋಡೋಣ. ಎಥನಾಲ್ ಕೊಠಡಿ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುತ್ತದೆ. ಎಥನಾಲನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂತ ಕರಿತೇವೆ. ಇದು ಎಲ್ಲ ಆಲ್ಕೋಹಾಲ್ ಇರುವಂತಹ ಪಾನೀಯಗಳ ಒಂದು ಸಕ್ರಿಯವಾದಂಥ ಘಟಕ. ಇದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಂಕ್ಚರ್, ಅಯೋಡಿನ್ ಮತ್ತು ಕೆಮ್ಮಿನ ಔಷಧ, ಅನೇಕ ಟಾನಿಕ್ ಮುಂತಾದ ಔಷಧಗಳನ್ನು ತಯಾರಿಸಲು ಸಹಿತ ಎಥನಾಲ್ನ ಬಳಸಲಾಗುತ್ತೆ. ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ಆಲ್ಕೋಹಾಲ್ ವಿಲೀನವಾಗುತ್ತದೆ. ಸ್ವಲ್ಪ ಪ್ರಮಾಣದ ಸಾರರಹಿತ ಎಥನಾಲ್ ಸೇವನೆ ಅಮಲನ್ನು ಉಂಟು ಮಾಡುತ್ತೆ. ದೀರ್ಘಕಾಲಿಕವಾಗಿ ಆಲ್ಕೋಹಾಲ್ ಸೇವನೆಯನ್ನು ಮಾಡೋದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತದೆ. ಎಥನಾಲ್ನ ಕ್ರಿಯೆಗಳು. ಮೊದಲನೇದಾಗಿ ಸೋಡಿಯಂನೊಂದಿಗಿನ ವರ್ತನೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಸೋಡಿಯಂನೊಂದಿಗೆ ಈ ಎಥನಾಲ್ ಅಥವಾ ಆಲ್ಕೋಹಾಲ್ಗಳು ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಇದರ ಜೊತೆಗೆ ಇನ್ನೊಂದು ಉತ್ಪನ್ನವನ್ನು ಬಿಡುಗಡೆ ಮಾಡುತ್ತೆ. ಯಾವುದು ಅಂತಂದರೆ ಸೋಡಿಯಂ ಎಥಾಕ್ಸೈಡ್. ಸೊ ರಾಸಾಯನಿಕ ಸಮೀಕರಣದಲ್ಲಿ ನೋಡ್ಬೋದು 2Na + 2CH3CH2OH. ಸೊ ದೀಸ್ ವಿಲ್ ಗಿವ್ 2CH3CH2O- Na+. ಇದು ಸೋಡಿಯಂ ಎಥಾಕ್ಸೈಡ್
ಪ್ಲಸ್ H2. ಎರಡನೇದಾಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಗಳು. ಎಥನಾಲನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಅಂದರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ನಿರ್ಜಲಕಾರಕ ಅಂತ ಕರಿತೇವೆ. ಅಂದರೆ ಎಥನಾಲ್ನಿಂದ ನೀರನ್ನು ಇದು ಹೊರಗಡೆ ಹಾಕತ್ತೆ. ಹಾಗಾಗಿ ಇದನ್ನು ನಿರ್ಜಲಕಾರಕ, ನೀರನ್ನು ಹೊರತೆಗೆಯುವಂತಹ ಒಂದು ರಾಸಾಯನಿಕ ಅಂತ ಕರಿತೇವೆ. ಯಾವುದು? ಕಾನ್ಸಂಟ್ರೇಟೆಡ್ H2SO4. ಸೊ ರಾಸಾಯನಿಕ ಕ್ರಿಯೆ ಏನಾಗುತ್ತೆ ಅಂತಂದರೆ CH3 CH2OH ಅಂದರೆ ಎಥನಾಲ್ ಬಿಸಿಯಾದ ಸಾರಯುತ H2SO4ನ ಹಾಕಿ ಕಾಸಿದಾಗ ನಮಗೆ ಈಥೀನ್ ಉತ್ಪತ್ತಿ ಆಗುತ್ತೆ. ಅಂದರೆ CH2 ಡಬಲ್ ಬಾಂಡ್ ಅಂದರೆ ದ್ವಿಬಂಧ CH2 ಪ್ಲಸ್ H2O. ಇನ್ನು ಎಥನೋಯಿಕ್ ಆಮ್ಲದ ಗುಣಗಳು. ಇಲ್ಲಿಯವರೆಗೆ ಎಥನಾಲ್ನ ಗುಣಗಳಾಯಿತು. ಈಗ ಎಥನೋಯಿಕ್ ಆಮ್ಲದ ಗುಣಗಳು. ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಎಸಿಟಿಕ್ ಆಮ್ಲ ಅಂತ ಕರಿತೇವೆ. ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರುತ್ತೆ. ಇದನ್ನು ವಿನೆಗರ್ ಅಂತಲೂ ಕರೀತಾರೆ. ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಎಥನೋಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್. ಆದ್ದರಿಂದ ಇದು ಚಳಿಗಾಲದ ತಂಪು ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತೆ. ಇದರಿಂದಾಗಿ ಇದಕ್ಕೆ ಗ್ಲೇಸಿಯಲ್ ಅಸೆಟಿಕ್ ಆ್ಯಸಿಡ್ ಅನ್ನುವಂಥ ಹೆಸರು ಸಹಿತ ಬಂದಿದೆ. ಗ್ಲೇಸಿಯಲ್ ಎಸಿಟಿಕ್ ಆ್ಯಸಿಡ್ ಅಂತ ಯಾಕೆ ಬಂದಿದೆ ಅಂತಂದರೆ ಇದರ ದ್ರವಣ ಬಿಂದು 290 ಕೆಲ್ವಿನ್. ಆದ್ದರಿಂದ ಇದು ಚಳಿಗಾಲದ ತಂಪು ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತೆ. ಹಾಗಾಗಿ ಗ್ಲೇಸಿಯಲ್ ಅಸೆಟಿಕ್ ಆ್ಯಸಿಡ್ ಅಂತಲೂ ಕರೀತಾರೆ. ಸಾವಯವ ಸಂಯುಕ್ತಗಳ ಒಂದು ಗುಂಪಾದ ಕಾರ್ಬಾಕ್ಸಿಲಿಕ್ ಆಮ್ಲಗಳಿಗೆ ಸಾಮಾನ್ಯವಾಗಿ ವಿಶೇಷವಾದ ಆಮ್ಲೀಯ ಗುಣವಿದೆ. ಆದರೆ ಸಂಪೂರ್ಣವಾಗಿ ವಿಯೋಜನೆ ಹೊಂದುವ HClನಂತಹ ಖನಿಜ ಆಮ್ಲಗಳಂತಲ್ಲದೆ ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳಾಗಿವೆ. ಎಥನೋಯಿಕ್ ಆಮ್ಲದ ಕ್ರಿಯೆಗಳು. ಮೊದಲನೇದಾಗಿ ಎಸ್ಟರೀಕರಣ, ಎಸ್ಟರಿಫಿಕೇಷನ್ ಅಂತ ಕರಿತೀವಿ. ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದಾಗಿ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುತ್ತವೆ. ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರನ್ನು ಉಂಟು ಮಾಡುತ್ತೆ. ರಾಸಾಯನಿಕ ಕ್ರಿಯೆ CH3 COOH ಪ್ಲಸ್ CH3 CH2OH. ಅಂದರೆ ಮೊದಲನೇದು ಎಥನೋಯಿಕ್ ಆಮ್ಲ, ಎರಡನೇದು ಎಥನಾಲ್. ಇವೆರಡು ಕ್ರಿಯಾಕಾರಿಗಳನ್ನ ಬಳಸಿಕೊಂಡು ಆಮ್ಲವನ್ನು ಹಾಕಿದಾಗ ಇಲ್ಲಿ ಎಥನೋಯಿಕ್ ಆಮ್ಲದಿಂದ ಎಸ್ಟರ್ಗಳು ಉಂಟಾಗುತ್ತವೆ. ಅಂದರೆ CH3 C ಡಬಲ್ ಬಾಂಡ್ O CH2 CH3. ಇದಕ್ಕೆ ಎಸ್ಟರ್ ಅಂತ ಕರಿತೇವೆ. ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಪ್ರತ್ಯಾಮ್ಲೀಯವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ. ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಎನ್ನುತ್ತಾರೆ. ಸಾಬೂನುಗಳು ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸೊ ಸಾಬೂನೀಕರಣ ಕ್ರಿಯೆ ಅಂತಂದ್ರೇನು? CH3 COOC2H5 ಪ್ರತ್ಯಾಮ್ಲೀಯವಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್ NaOHನ ಹಾಕಿದಾಗ C2H5OH ಅಂದರೆ ಎಥನಾಲ್ ಪ್ಲಸ್ CH3COONA ಅಂದರೆ ಸೋಡಿಯಂನ ಲವಣ. ಎರಡನೇದಾಗಿ ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಖನಿಜ ಆಮ್ಲಗಳಂತೆಯೇ ಎಥನೋಯಿಕ್ ಆಮ್ಲಗಳು ಸೋಡಿಯಂ ಹೈಡ್ರಾಕ್ಸೈಡ್ನಂತಹ ಪ್ರತ್ಯಾಮ್ಲದೊಂದಿಗೂ ವರ್ತಿಸಿ ಲವಣ
ಮತ್ತು ನೀರನ್ನು ಉಂಟು ಮಾಡುತ್ತೆ. ಅಂದರೆ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ CH3COOH ಅಂದರೆ ಎಥನೋಯಿಕ್ ಆಮ್ಲ, ಇವೆರಡನ್ನೂ ಸೇರಿಸಿದಾಗ ನಮಗೆ ದೊರೆಯುವಂಥದ್ದು ಸೋಡಿಯಂ ಎಸಿಟೇಟ್ CH3COONA ಪ್ಲಸ್ ನೀರು ಅಂದರೆ H2O. ಹಾಗಾಗಿ ಪ್ರತ್ಯಾಮ್ಲದೊಂದಿಗೆ ಎಥನೋಯಿಕ್ ಆಮ್ಲ ವರ್ತಿಸಿದಾಗ ಸೋಡಿಯಂ ಎಸಿಟೇಟ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಮೂರನೇದಾಗಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗಿನ ಕ್ರಿಯೆ. ಎಥನೋಯಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಉತ್ಪತ್ತಿಯಾದ ಲವಣವನ್ನು ಸಾಮಾನ್ಯವಾಗಿ ಸೋಡಿಯಂ ಅಸಿಟೇಟ್ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ಈಗ ಎಥನೋಯಿಕ್ ಆಮ್ಲ 2CH3COOH ಪ್ಲಸ್ ಅದಕ್ಕೆ ನಾವು ಸೋಡಿಯಂ ಕಾರ್ಬೋನೇಟ್ ಹಾಕಿದ್ವಿ ಅಂತಂದರೆ Na2CO3 ಏನಾಗುತ್ತೆ 2CH3COONA ಅಂದರೆ ಸೋಡಿಯಂ ಅಸಿಟೇಟ್ ಪ್ಲಸ್ H2O ನೀರು ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್. ಒಂದು ವೇಳೆ ಇದೇ ಎಥನೋಯಿಕ್ ಆಮ್ಲವನ್ನು CH3COOH ಅನ್ನು NaHCO3 ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತನೆ ಮಾಡಿದಾಗ ಅಲ್ಲೂ ಸಹಿತ ನಮಗೆ ಸೋಡಿಯಂ ಎಸಿಟೇಟ್ ಬರುತ್ತೆ. ಅಂದರೆ CH3COONA ಪ್ಲಸ್ H2O ಪ್ಲಸ್ CO2. ಸಾಬೂನುಗಳು ಮತ್ತು ಮಾರ್ಜಕಗಳು. ಸಾಬೂನಿನ ಅಣುಗಳು ಉದ್ದನೆಯ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ನಿಮಗೆ ಪ್ರಶ್ನೆ ಕೇಳ್ಬೋದು, ಸಾಬೂನು ಎಂದರೇನು ಅಂತ ಕೇಳಿದಾಗ ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಅಂತ ಬರೀಬೇಕು. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ. ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಸೊ ಇದನ್ನು ಮಿಸೈಲ್ಗಳು ಅಂತಲೂ ಕರಿತೇವೆ, ಮಿಸೈಲ್ಗಳು ಉಂಟಾಗೋದು. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಈ ಅಯಾನಿಕ್ ತುದಿಯು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತೆ. ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ತೆಗೆಯಲು ಮತ್ತು ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಲು ಸಹಾಯ ಮಾಡುತ್ತೆ. ಹಾಗಾಗಿ ಎಮಲ್ಷನ್ ಮತ್ತು ಮಿಸೆಲ್ ಈ ಎರಡೂ ಶಬ್ದಗಳ ಅರ್ಥಗಳನ್ನು ನೀವು ಗಮನವಿಟ್ಟು ಓದ್ಕೊಳ್ಬೇಕು. ನೀರಿನಿಂದ ಸ್ನಾನ ಮಾಡಿದಾಗ ಮತ್ತು ನೀರಿನಿಂದ ಬಟ್ಟೆಯನ್ನು ತೊಳೆದಾಗಲೂ ಸಹಿತ ನೀರಿನಲ್ಲಿ ವಿಲೀನವಾಗದ ಕಲ್ಮಶ ಉಳಿದಿರುವುದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ನೀರಿನ ಗಡಸುತನಕ್ಕೆ ಕಾರಣವಾದಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಈ ಕಲ್ಮಶವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾಬೂನನ್ನು ಉಪಯೋಗಿಸಬೇಕಾಗುತ್ತದೆ. ಆದ್ದರಿಂದ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಾಬೂನನ್ನು ಉಪಯೋಗಿಸಿ ಗಡಸು ನೀರಿನಲ್ಲಿಯೂ ಸಹಿತ ಬಟ್ಟೆಗಳನ್ನು ತೊಳೆಯಬಹುದು, ಆದರೆ ಹೆಚ್ಚು ಸಾಬೂನನ್ನು ಬಳಸಬೇಕಾಗತ್ತೆ. ಈ ಸಮಸ್ಯೆಯನ್ನು ನಿವಾರಿಸಲು ಮಾರ್ಜಕಗಳು ಎನ್ನುವಂತಹ ಇನ್ನೊಂದು ವರ್ಗದ ಸಂಯುಕ್ತಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ. ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ. ಈ ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಗಳು. ಈ ಸಂಯುಕ್ತಗಳು ವಿದ್ಯುದಾವೇಶ ಹೊಂದಿರುವ ತುದಿಗಳು ಗಡಸು ನೀರಿನ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ. ಅಂದರೆ ಮಾರ್ಜಕಗಳ ವಿದ್ಯುದಾವೇಶ ಹೊಂದಿರುವ ತುದಿಗಳು ಗಡಸು ನೀರಿನ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಅಯಾನುಗಳೊಂದಿಗೆ ಒತ್ತಡಗಳನ್ನು ಉಂಟು ಮಾಡೋದಿಲ್ಲ. ಹೀಗಾಗಿ ಅವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿ ಮಾರ್ಜಕಗಳನ್ನು ಬಳಸಿ ನಾವು ಬಟ್ಟೆಗಳನ್ನು ಸ್ವಚ್ಛ ಮಾಡಬಹುದು. ಹಾಗಾಗಿ ಮಾರ್ಜಕಗಳನ್ನು ಶಾಂಪೂಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ.
ಸೊ ಕೊನೆಗೆ ನೀವು ಈ ಅಧ್ಯಾಯದಲ್ಲಿ ಕಲಿತಿರುವುದು ಕಾರ್ಬನ್ ಒಂದು ಪರಿವರ್ತನೀಯ ಧಾತು, ಕಾರ್ಬನ್ನ ಕೆಟನೀಕರಣ ಗುಣ ಮತ್ತು ಟೆಟ್ರಾವೆಲೆನ್ಸಿ ಅಂದರೆ ಚತುರ್ವೆಲೆನ್ಸಿ, ಸಹವೆಲೆನ್ಸಿಯ ಬಂಧಗಳು, ಕಾರ್ಬನ್ ಸಹವೆಲೆನ್ಸಿಯ ಬಂಧಗಳನ್ನು ಹೇಗೆ ಉಂಟು ಮಾಡಿಕೊಳ್ಳುತ್ತದೆ, ಏಕಬಂಧ, ದ್ವಿಬಂಧ, ತ್ರಿಬಂಧ ಮತ್ತು ಉಂಗುರಾಕೃತಿಯ ಸರಪಳಿಗಳು, ಕ್ರಿಯಾಗುಂಪುಗಳು ಅಂದರೆ ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳಂತಹ ಕ್ರಿಯಾಗುಂಪುಗಳು ಮತ್ತು ಅವುಗಳ ವಿಶಿಷ್ಟ ಲಕ್ಷಣಗಳು, ಕಾರ್ಬನ್ ಸಂಯುಕ್ತಗಳು ಮತ್ತು ಅವುಗಳನ್ನು ನಾವು ಯಾವ ರೀತಿ ಇಂಧನದ ಆಕಾರವಾಗಿ ಬಳಸ್ತೇವೆ, ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ಒಂದು ಸಂಯುಕ್ತಗಳ ಗುಣಗಳು ಮತ್ತು ಅವುಗಳ ಬಳಕೆ, ಸಾಬೂನು ಮತ್ತು ಮಾರ್ಜಕಗಳ ಕ್ರಿಯೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಬಹಳ ವಿಸ್ತಾರವಾಗಿ ಕಲಿತಿದ್ದೇವೆ.